ಏನಿಲ್ಲ ದೋಸ್ತ, ಮಾಮೂಲಿ 7ಕ್ಕೆ ನಾವು ಈಕ್ವಲ್ ಮಾಡ್ಕೋಬೇಕು. ಯಾವುದೇ ಏನೇ ಮಾಡ್ತೀವಿ ಅಂದ್ರೆ ನಾವು 7ಕ್ಕೆ ಈಕ್ವಲ್ ಮಾಡ್ಕೋಬೇಕು. ಈಗ 6 ದಿನ ಮುಂದೋದ್ರೂ ಅದೇ ಆನ್ಸರ್ ಬರುತ್ತೆ, ಒಂದಿನ ಹಿಂದೋದ್ರೂ ಅದೇ ಆನ್ಸರ್ ಬರುತ್ತೆ. ಅಂದರೆ ಈ 6 ದಿನ ಇದು ಒಂದು ದಿನ ಸೇರಿದರೆ 7 ದಿನ ಆಗುತ್ತಲ್ವ. 7 ದಿನಕ್ಕೆ ಈಕ್ವಲ್ ಮಾಡ್ಕೊಂಡ್ರೆ ಅದೇ ಆನ್ಸರ್. ಅಂದರೆ ಈ ಕಡೆ 6 ದಿನ ಹೋಗೋದು ಒಂದೇ, ಈ ಕಡೆ ಒಂದು ದಿನ ಹಿಂದೆ ಬರೋದು ಒಂದೇ ಆಗುತ್ತೆ. ಇದು ಅದೇ ಥರ ಈಗ ಹಿಂದೆ ಮಾಡಿದ್ವಲ್ವ, 4 ದಿನ ಮುಂದೆ ಹೋದರೂ ಅದೇ ಆನ್ಸರು, 3 ದಿನ ಹಿಂದೆ ಹೋದರೂ ಅದೇ ಆನ್ಸರು. ಏನಕ್ಕಂದರೆ 7ಕ್ಕೆ ನಾವು ಈಕ್ವಲ್ ಮಾಡ್ಕೊಂಡ್ರೆ ಅದೇ ಆನ್ಸರ್ ಬರುತ್ತೆ. ಈಗ 4 ದಿನ ಮುಂದೆ ಹೋದರೆ 3 ದಿನ ಹಿಂದೆ ಹೋದರೆ 4 3 ಏನಾಗುತ್ತೆ, 7 ದಿನ ಆಗುತ್ತೆ. 7ಕ್ಕೆ ನಾವು ಈಕ್ವಲ್ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತೆ. 4 ದಿನ ಹಿಂದೆ ಹೋಗೋದಂದರೆ 3 ದಿನ ಹಿಂದೆ ಸೇಮ್ ಆನ್ಸರ್. ನೆಕ್ಸ್ಟ್ ಈಗ ನೆಕ್ಸ್ಟ್ ಕಾನ್ಸೆಪ್ಟು ವರ್ಷ ಬಂದಾಗ ಏನು ಮಾಡಬೇಕು. ವರ್ಷ ಅಂದರೆ ಇಯರ್ ಬಂದಾಗ, ಈಗ ಇಯರ್ ಕೊಡ್ತಾನೆ ಎಕ್ಸಾಂಪಲು 2024 ಎಕ್ಸಾಂಪಲ್. ಈಗ 2024 ಜನವರಿ 25 ಸೋಮವಾರ ಆಗಿದ್ದರೆ ಅದೇ 2029 ಜನವರಿ 25 ಏನಾಗಿರುತ್ತೆ ಅಂತ. ಈ ರೀತಿ ಇಯರ್ಸ್ ಕಂಡುಹಿಡಿಬೇಕಂದ್ರೆ ನಾರ್ಮಲಾಗಿ ನಾವು ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಫಸ್ಟ್ ತಿಳ್ಕೊಬೇಕು ನಾವು. ಒಂದು ಲೀಪ್ ಇಯರ್ಸ್ ಅಂತ ಬರುತ್ತೆ, ಇನ್ನೊಂದು ಕಾಮನ್ ಇಯರ್ ಅಂತ ಬರುತ್ತೆ. ಕಾಮನ್ ಇಯರ್, ಲೀಪ್ ಇಯರ್. ಈ ಲೀಪ್ ಇಯರಲ್ಲಿ ಇದು ಕಾಮನ್ ಇಯರಲ್ಲಿ 365 ಡೇಸ್ ಇದ್ದರೆ ಇದರಲ್ಲಿ ಲೀಪ್ ಇಯರಲ್ಲಿ 366 ಡೇಸ್ ಇರುತ್ತೆ. ಏನಕ್ಕಪ್ಪ ಅಂದ್ರೆ ಫೆಬ್ರವರಿ ನಾರ್ಮಲಾಗಿ 28 ಬರುತ್ತೆ, ಇದರಲ್ಲಿ ಫೆಬ್ರವರಿ 29 ಬರುತ್ತೆ. ಸೊ ಒಂದಿನ ಎಕ್ಸ್ಟ್ರಾ ಆಗುತ್ತೆ. ಇದರಲ್ಲಿ ಟೋಟಲಾಗಿ ವಾರದಲ್ಲಿ ಹೇಳ್ಬೇಕಪ್ಪ ಎಷ್ಟು ವಾರ ಇದ್ದಾವೆ ಇದರಲ್ಲಿ ಟೋಟಲಾಗಿ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ವಾರ ಬರ್ತವೆ ಅಂದರೆ 52 ವೀಕ್ಸ್ 1 ಡೇ, ಏನು ಒಂದು ದಿನ ಮಿಕ್ಕೊಳ್ಳುತ್ತೆ ಇದರಲ್ಲಿ. ಅದೇ ಇದರಲ್ಲಿ 52 ವೀಕ್ಸ್, ಅದೇ ಒಂದು ದಿನ ಎಕ್ಸ್ಟ್ರಾ ಇದಕ್ಕೆ. ಇಲ್ಲಿ ಒಂದು ದಿನ ಮಿಕ್ಕಿರೋದ್ರಿಂದ ಇಲ್ಲಿ ಇದರಲ್ಲಿ 2 ಡೇಸ್ ಮಿಕ್ಕುತ್ತೆ, 2 ಡೇಸ್ ಎಕ್ಸ್ಟ್ರಾ ಮಿಕ್ಕೊಳ್ಳುತ್ತೆ. ಆಯಿತು. ಈಗ ವರ್ಷ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇದು ಲೀಪ್ ಇಯರ್ ಕಾಮನ್ ಇಯರ್ಗೂ ಡಿಫ್ರೆನ್ಸು. ಈಗ ಲೀಪ್ ಇಯರ್ಸ್ ಇಷ್ಟರಲ್ಲಿ ಎಷ್ಟು ಲೀಪ್ ಇಯರ್ಸ್ ಇದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. 2024 ಜನವರಿ 25ರಿಂದ ನಮಗೆ ಲೀಪ್ ಇಯರ್ ಯಾವಾಗ ಬರುತ್ತೆ, ಫೆಬ್ರವರಿ ತಿಂಗಳಲ್ಲಿ 28 ಇದೆ ಅಥವಾ 29 ಇದೆ ಅಂತ ಗೊತ್ತಾದ್ರೆ ಮಾತ್ರ ಇದು ಲೀಪ್ ಇಯರ್ ಹೋದಲ್ಲ ಅಂತ ಗೊತ್ತೆ. ಇದಕ್ಕಂದರೆ ಇದು ಲೀಪ್ ಇಯರ್ ಹೋದ ಹೆಂಗೆ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಯಾವುದೇ ವರ್ಷ ಕೊಟ್ಟಿದ್ರೆ ಈಗ 2000, 2004, 2008 ಇವೆಲ್ಲ 4 ಟೇಬಲ್ಸಲ್ಲಿ ಹೋಗುವಂಥ ಟೇಬಲ್ಸ್. 4ರಲ್ಲಿ ಹೋಗುವಂಥ ಟೇಬಲ್ಸಲ್ಲಿ ಮಾತ್ರ ಹೋದರೆ ಅದು ಲೀಪ್ ಇಯರ್ ಆಗಿರುತ್ತೆ. ಇದು 4 ಟೇಬಲ್ಸಲ್ಲಿ ಡಿವೈಡ್ ಆಗುತ್ತಲ್ವ, ಇದು 4 ಟೇಬಲ್ಸಲ್ಲಿ ಆಗುತ್ತೆ. ಈಗ ಅದೇ ಎಕ್ಸಾಂಪಲ್ 2003 ಕೊಟ್ಟರೆ ಇದು ಲೀಪ್ ಇಯರ್ ಅಲ್ಲ. ಏನಕ್ಕಂದರೆ 4ರಿಂದ ಡಿವೈಡ್ ಆಗೋಲ್ಲ. 4ರಿಂದ ಯಾವುದ್ಯಾವುದು ಡಿವೈಡ್ ಆಗುತ್ತೆ ಇಯರು ಅದು ಮಾತ್ರ ಲೀಪ್ ಇಯರ್ ಆಗಿರುತ್ತೆ. ಈ 2000 ಇದು 4ರಲ್ಲಿ ಹೋಗುತ್ತಾ, ಇದು 4ರಲ್ಲಿ ಹೋಗುತ್ತೆ. ಕೊನೆಗೆ 4 ಟೇಬಲ್ಸಲ್ಲಿ ಯಾವ್ಯಾವ ಬರುತ್ತಪ್ಪ ಅದೆಲ್ಲ ಬರ್ಕೋಬೇಕು. ಈಗ 8 ಇರುತ್ತೆ, 4 ಟೇಬಲ್ಸಲ್ಲಿ ಯಾವ 12 ಬರುತ್ತೆ, 16 ಬರುತ್ತೆ, 20 ಬರುತ್ತೆ. ಇದು 4 ಟೇಬಲ್ಸಲ್ಲಿ ಬರ್ಕೊಂಡು ಈಗ 4 6 24, 4 7 28, 4 8 32. ಒಟ್ಟಿನಲ್ಲಿ ಇದ್ರ 4 ಟೇಬಲ್ಸಲ್ಲಿ ಯಾವುದ್ಯಾವುದು ಹೋಗುತ್ತೆ ಅವೆಲ್ಲ ಲೀಪ್ ಇಯರ್ಸ್ ಆಗಿರುತ್ತೆ. ಇನ್ನು ಕಾಮನ್ ಇಯರ್ಸು ಇನ್ನು ಯಾವುದೇ ಇವಲ್ಲದೆ ಬೇರೆ ಇಯರ್ಸು ಅವೆಲ್ಲ ಕಾಮನ್ ಇಯರ್ಸ್ ಆಗಿರ್ತವೆ. 2001, 2002, 2003 ಇವೆಲ್ಲ ಕಾಮನ್ ಇಯರ್ಸು, ಇವೆಲ್ಲ ಲೀಪ್ ಇಯರ್ಸ್ ಆಗಿರುತ್ತೆ. ಈಗ ಅದನ್ನು ನಾವು 4 ಟೇಬಲ್ಸಿಂದ ಡಿವೈಡ್ ಆಗುತ್ತಂತ ಚೆಕ್ ಮಾಡ್ಕೋಬೇಕು. ಇದನ್ನು ನಾವು ಸಾಲ್ವ್ ಮಾಡ್ತಾ ಇದೀವಲ್ವ. 2024 ಜನವರಿ 25 ಇದೆ, ಇನ್ನು ಫೆಬ್ರವರಿ ಬರಬೇಕಲ್ವ, ಫೆಬ್ರವರಿ 24 ಬರುತ್ತೆ. ಹಾಗಾಗಿ ಇದು ಲೀಪ್ ಇಯರ್ ಆಗುತ್ತೆ. ಆವಾಗ ಇದು 4ರಿಂದ ಡಿವೈಡ್ ಆಗುತ್ತಲ್ವ, 2024 4ರಿಂದ ಡಿವೈಡ್ ಆಗುತ್ತೆ. ಅಲ್ಲಿ ಚೆಕ್ 4 1 4 5 20. ಆಮೇಲೆ ಒಟ್ಟೊಟ್ಟಿಗೆ ನೆಕ್ಸ್ಟ್ 2 ಟೇಬಲ್ಸ್ನ ಒಟ್ಟಿಗೆ ಇದನ್ನು ಡಿವೈಡ್ ಮಾಡ್ಬೇಕಂದ್ರೆ 2 ನಂಬರ್ ತಗೊಂಡಿದ್ರೆ ಇಲ್ಲಿ ಒಂದು 0 ಹಾಕ್ಕೋಬೇಕು. 4 6 24 ಆಗುತ್ತೆ. ಓಕೆ, ಕಂಪ್ಲೀಟಾಗಿ ಡಿವೈಡ್ ಆಯಿತು 4ರಿಂದ. ಹಾಗಾಗಿ ಇದು ಲೀಪ್ ಇಯರು. ನಾವು ಏನು ಮಾಡ್ಬೇಕಂದ್ರೆ 2024 ಲೀಪ್ ಇಯರು.
ನೆಕ್ಸ್ಟ್ 2029 ಒಳಗಡೆ ಮತ್ತು 2024 ನಡುವೆ ಇನ್ನೊಂದು ಯಾವ್ದಾರು ಲೀಪ್ ಇಯರ್ ಇದನ್ನು ಅಥವಾ ಇಲ್ವಾ, ಅದು ಎಲ್ಲವೂ ಕಾಮನ್ ಇಯರ್ಸ್ ಅಂತ ನೋಡಬೇಕು. 2000 ಇನ್ನೂ 4 ಆ್ಯಡ್ ಮಾಡಬೇಕಲ್ವ, 4ರಿಂದ ಡಿವೈಡ್ ಆಗೋದ್ರಿಂದ ಇದಕ್ಕೆ ಇನ್ನೂ 4 ಆ್ಯಡ್ ಮಾಡಿದರೆ 2028 ಆಗುತ್ತೆ. 2028 ಕೂಡ ಡಿವೈಡ್ ಆಗೋದು, ಇದು ಲೀಪ್ ಇಯರ್ ಆಗುತ್ತೆ. ಹಾಗಾಗಿ 2028 ಇವೆರಡು ಲೀಪ್ ಇಯರ್ ಆಗುತ್ತಲ್ವ, ಲೀಪ್ ಇಯರು. ಅವಾಗ 2029ರಲ್ಲಿ 2024 ಕಳೆದ್ರೆ ಎಷ್ಟಾಗುತ್ತೆ? ಟೋಟಲ್ 5 ಸಾಮಾನ್ಯ ವರ್ಷ ಅಂದರೆ ಅದರಲ್ಲೇ 2 ಡೇಸ್ ಜಾಸ್ತಿ ಬರುತ್ತೆ. ಹಾಗಾಗಿ ಇದನ್ನು 5 + 2 ಈಗ ಜನವರಿ 25 ಅಲ್ವಾ, ಈಗ ಸೇಮ್ ಇರೋದ್ರಿಂದ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇದು 5 + 2 ಏನಕ್ಕಪ್ಪ ಅಂತಂದರೆ ಇದರಲ್ಲಿ ಟೋಟಲಾಗಿ ಇಯರ್ಸ್ ಎಷ್ಟಿದ್ದಾವೆ? 2024 ಇದೆ, 2025, 26, 27, 28, 29 ಆಗುತ್ತಲ್ವಾ. 29 6 ಯಾವಾಗಿದೆ? 6. ಅದರೊಳಗಡೆ ನಮಗೆ ಲೀಪ್ ಇಯರ್ಸ್ ಎಷ್ಟಿವೆ? ಅವು ಟೋಟಲ್ 2024 ಒಂದೈತೆ, 2028 ಒಂದೈತೆ. ಹಾಗಾಗಿ ಇದು 2 ಬರ್ಕೊಂಡಿರೋದು. ಟೋಟಲಾಗಿ ಇದು 6, ಇದು +2 ಲೀಪ್ ಇಯರ್ಸು. ಟೋಟಲಾಗಿ ಎಷ್ಟಾಯಿತು? 8 ಆಯಿತು. 8 ಆಯ್ತಲ್ವಾ. ಇದನ್ನು ನಾವು ಡೇಸ್ ಅಂತ ಅಂತೀವಿ. 8 ಡೇಸ್ ಕೊನೆ ಮಿಕ್ಕೊಂಡಿರೋದು 8 ಡೇಸ್ ಮಿಕ್ಕಿಡುತ್ತೆ ಅಂತ. ಇದೆಲ್ಲ ತೆಗೆದಾಕ್ಬಿಟ್ಟು ಕೊನೆಗೆ ಉಳ್ಕೊಂಡಿದ್ದು 8 ಡೇಸು. ನಾವು ಡೇಸ್ ಅಂತ ಬಂದರೆ ನಾವು ಯಾವ ನಂಬರಿಂದ ಡಿವೈಡ್ ಮಾಡಬೇಕು? 7 ನಂಬರಿಂದ ಡಿವೈಡ್ ಮಾಡಬೇಕು. 7 ನಂಬರಿಂದ ಡಿವೈಡ್ ಮಾಡಬೇಕು. 7 1 ಹೌದಾ. 8ರಲ್ಲಿ 7 ಹೋದರೆ 1, ಇನ್ನು 1 ದಿನ ಮಿಕ್ಕಾಳುತ್ತೆ. ಒಂದಿನ ಯಾವುದದು? ಈಗ ಯಾವುದಾದ್ರು 2024 ಜನವರಿ 25 ಸೋಮವಾರ ಆಗಿದ್ದರೆ, ಅದೇ 2029 ಜನವರಿ 25 ಯಾವ ವಾರ ಆಗಿರುತ್ತೆ ಅಂದರೆ, ಈಗ ಯಾವ ವಾರ? ಸೋಮವಾರ ಆಗಿತ್ತಲ್ವ. ಇದಕ್ಕೆ +1 ಆ್ಯಡ್ ಮಾಡ್ಬೇಕು. ಎದಕ್ಕಂದರೆ ಈ 1 ದಿನ ಮಿಕ್ಕೊಂಡಿದ್ದಾವಲ್ಲ, ಇದಕ್ಕೆ +1 ಆ್ಯಡ್ ಮಾಡಿದರೆ ಆನ್ಸರ್ ಅದೇ. ಸೋಮವಾರ ಆದಮೇಲೆ ಯಾವ್ದು ಬರುತ್ತೆ? ಯಾವ ವಾರ? ಮಂಗಳವಾರ. ಇದೇ ಆನ್ಸರ್ ಆಗಿರುತ್ತೆ. ಫಸ್ಟ್ ನಾವು ಈ ಒಂದೇ ವರ್ಷ, ಈಗ ಫಸ್ಟ್ ಸುಮ್ಮನೆ ಇದು ಲಾಂಗ್ ಪ್ರೋಸೆಸ್ ಆಗುತ್ತೆ, ಡೈರೆಕ್ಟಾಗಿ ಹೇಳ್ಬಾರ್ದು ನಾನು. ಈ ಒಂದೊಂದು ವರ್ಷದಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಈ 2024 ಇನ್ನು ಇದಕ್ಕಿಂತ ಒಂದು ಸ್ವಲ್ಪ ಬೇಸಿಕ್ ಪ್ರಾಬ್ಲಮ್ಸ್ ಇದೆ, ಅದು ನೋಡೋಣ. ಆನಂತರ ಈ ಥರ ಪ್ರಾಬ್ಲಮ್ಸ್ನ ಮಾಡೋಣ. ನಾನು ಡೈರೆಕ್ಟ್ ಈ ಪ್ರಾಬ್ಲಮ್ ಹಾಕೊಂಬಿಟ್ಟೆ, ಮೇ ಬಿ ಇದು ಗೊತ್ತಾಗೇನಿರ್ಬೋದು. ನೆಕ್ಸ್ಟ್ ಈಗ ಬೇಸಿಕ್ಕಿಂದ ಹೋಗೋಣ. ಈ ಎಕ್ಸಾಂಪಲ್ಲು ಸುಮ್ಮನೆ ಬೇಸಿಕ್ಸಿಂದ ಹೋಗೋಣ, ಸುಮ್ಮನೆ ಡೈರೆಕ್ಟಾಗಿ ಅಲ್ಲಿ ಹೋಗೋದು ಬೇಡ. ಈಗ ಯಾವುದೋ ಒಂದು ಸಾಮಾನ್ಯ ವರ್ಷದಲ್ಲಿ ಮಾರ್ಚ್ 8 ಗುರುವಾರ ಆಗಿರುತ್ತಂತೆ. ಗುರುವಾರ ಆಗಿದ್ದರೆ ಅದೇ ವರ್ಷ, ಈ ಸಾಮಾನ್ಯ ವರ್ಷ ಯಾವುದೇ ವರ್ಷ ಆಗಿರಲಿ, ಅದೇ ಸಾಮಾನ್ಯ ವರ್ಷದಲ್ಲಿ ಮಾರ್ಚ್ 30 ಯಾವ ವಾರ ಆಗಿರುತ್ತೆ ಅಂತ. ಯಾವ ವಾರ ಆಗಿರುತ್ತೆ? ಈ ಸಾಮಾನ್ಯ ವರ್ಷ ಅಂದರೆ ನಮಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸಾಮಾನ್ಯ ವರ್ಷ ಈಗ ಡೇಟ್ ಕೊಟ್ಟವನೇ ಅವನು, ಡೇಟ್ ಕೊಟ್ಟಿರೋದ್ರಿಂದ ಇದು ಯಾವ ವಾರ ಆಗಿರುತ್ತೆ? ಮಾರ್ಚ್ 30 ಅಂತ. ಈಗ ಟೋಟಲಾಗಿ ಮಾರ್ಚ್ 30 ಅಲ್ವಾ, 30 ಇದು 8 ಕಳೆದ್ರೆ ಎಷ್ಟು ಉಳಿತೈತಿ? ಇದರೈತೆ 22 ದಿನ ಉಳಿಯುತ್ತೆ. 22 ದಿನ ಉಳಿತಲ್ವಾ. ದಿನ ಬಂದಿರೋದ್ರಿಂದ ನಾವು ಎದರಿಂದ ಡಿವೈಡ್ ಮಾಡಬೇಕು? 22 / 7 ಡಿವೈಡ್ ಮಾಡಬೇಕು. ಆವಾಗ ಎಷ್ಟು ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ ನೋಡಬೇಕು. 7 1 7 3 21 ಹೋಗುತ್ತೆ. 22ಅಲ್ಲಿ 21 ಆದರೆ ಇನ್ನೂ 1 ಮಿಕ್ಕೊಳ್ಳುತ್ತೆ ಅಲ್ವಾ. 22ರಲ್ಲಿ 21 ಆದರೆ 1 ಮಿಕ್ಕೊಳ್ಳುತ್ತೆ. ಈ ದಿನಕ್ಕೆ 1 ದಿನನ ಆ್ಯಡ್ ಮಾಡಿದರೆ ಅದು ಆನ್ಸರ್ ಬರುತ್ತೆ. ಯಾವುದು? ಗುರುವಾರ ಆದಮೇಲೆ ಯಾವುದು ಬರುತ್ತೆ? ಶುಕ್ರವಾರ ಆನ್ಸರು. ಈಗ ನೋಡಿ ಯಾವ ರೀತಿ ಅಂತ. ಇನ್ನೊಂದು ಮಾರ್ಚ್ 8 ಅಲ್ವಾ, ಮಾರ್ಚ್ 8 ನಿಮ್ಗೆ ಇನ್ನೂ ಕ್ಲಾರಿಟಿ ಕೊಡ್ತೀನಿ. ಪ್ರತಿ 7 ದಿನಕ್ಕೊಂದು ಅದೇ ವಾರ. ಈ ಮಾರ್ಚ್ 8 ಯಾವ ವಾರ? ಗುರುವಾರ ಅಲ್ವಾ. ಮಾರ್ಚ್ 8 ಗುರುವಾರ. ಪ್ರತಿ 7 ದಿನಕ್ಕೊಮ್ಮೆ, ಪ್ರತಿ 7 ಡೇಸ್ಗೂ ಇದೇ ವಾರ ರಿಪೀಟ್ ಆಗುತ್ತಲ್ವ. +7 ದಿನ ಮಾಡಿದರೂ ಇದೇ ವಾರ ಬರುತ್ತೆ, ಮತ್ತೆ ಗುರುವಾರ ಬರುತ್ತೆ. ಮಾರ್ಚ್ 8ಕ್ಕೆ ಮತ್ತೆ 7 ದಿನ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 8 7 ಎಷ್ಟು? 15. 15ನೇ ದಿನ ಮಾರ್ಚ್ 15th ಗುರುವಾರ ಆಗಿರುತ್ತೆ ಪುನಃ ಅದೇ ತಿಂಗಳಲ್ಲಿ. ಮತ್ತೆ ಇದಕ್ಕೆ 7 ದಿನ ಆ್ಯಡ್ ಮಾಡಿದರೆ ಮಾರ್ಚ್ ಎಷ್ಟಾಗುತ್ತೆ? ಮಾರ್ಚ್
15 + 7 22 ಆಗುತ್ತೆ. ಅದು ಕೂಡ ಗುರುವಾರ ಆಗಿರುತ್ತಲ್ವ. ಅವ್ರೇನು ಕೇಳಿದ್ರೆ ಮಾರ್ಚ್ 30 ಅಲ್ವಾ, ಮಾರ್ಚ್ 30. ಇದಕ್ಕೆ ಪುನಃ ಮಾರ್ಚ್ ಮತ್ತು ಗುರುವಾರ ಮತ್ತೆ 7 ದಿನ ಆ್ಯಡ್ ಮಾಡಿದರೆ 22 + 7 ಮಾರ್ಚ್ 29 ಆಗುತ್ತೆ. ಮಾರ್ಚ್ 29 ಕೂಡ ಸೇಮ್ ಅದೇ ಗುರುವಾರ ಇರುತ್ತಲ್ವ, ಗುರುವಾರ ಬರುತ್ತೆ. ನಮಗೆ ಕೇಳಿರೋದು ಎಷ್ಟು? ಮಾರ್ಚ್ 30. ಮಾರ್ಚ್ 29 ಗುರುವಾರ ಆಗಿದ್ರೆ ಮಾರ್ಚ್ 30 ಶುಕ್ರವಾರ. ಇಷ್ಟೆಲ್ಲ ಮಾಡ್ಬೋದ್ಬಿಟ್ಟು ಕೊನೆ ದಿನ ಮೈನಸ್ ಮೊದಲ ದಿನ ಈಗೇನು ಕೊಟ್ಟಿರ್ತಾರಲ್ಲ ಅವ್ರು ಯಾವ ಡೇಟು ಅದನ್ನು ಮೈನಸ್ ಮಾಡಿ ಇನ್ನು ಉಳ್ಕಿದ ದಿನ ಎಷ್ಟು ಬಂದಿರುತ್ತಲ್ವ ಅದನ್ನು 7ರಿಂದ ಭಾಗಿಸಿದಾಗ ಉಳಿಯೋ ದಿನ ಇದಕ್ಕೆ ಆ್ಯಡ್ ಮಾಡಿದರೆ ಆನ್ಸರ್ ಬಂದ್ಬಿಡುತ್ತೆ, ಶುಕ್ರವಾರ ಆನ್ಸರ್. ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ಸ್ ಯಾವ ರೀತಿ ಕೊಡ್ತಾರೆ ಗೊತ್ತಾ? ಮಾಮೂಲಿ ಈಗ ಅದೇ ಸಾಮಾನ್ಯ ವರ್ಷದಲ್ಲಿ ಏಪ್ರಿಲ್ 3 ಮಂಗಳವಾರ ಆಗಿತ್ತಂದರೆ ಅದೇ ವರ್ಷ ವಿಶ್ವ ಭೂದಿನ ವರ್ಲ್ಡ್ ಅರ್ತ್ ಡೇ ಅಂತ ಯಾವ ವಾರ ಆಗಿರುತ್ತೆ ಈ ರೀತಿ ನಮಗೆ ಡೇಟ್ಸು ಗೊತ್ತಿರಬೇಕು, ಯಾವ ದಿನ ಏನು ಆಚರಣೆ ಮಾಡ್ತಾರೆ ಅಂತಂದ್ಬಿಟ್ಟು. ಆವಾಗ ಗೊತ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ವಿಶ್ವ ಭೂದಿನ ಅಂತ ಯಾವತ್ತು ಮಾಡ್ತಾರೆ? ವಿಶ್ವ ಭೂದಿನ ಅಂತ ಏಪ್ರಿಲ್ 22 ಅಂತ ಮಾಡ್ತಾರೆ. ನಮಗೆ ಗೊತ್ತಿರಬೇಕು ಏಪ್ರಿಲ್ 22 ಅಂತ. ಆವಾಗ ಗೊತ್ತಿದ್ರೆ ಮಾತ್ರ ಈ ಸಾಲ್ವ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಈಗ ನಮಗೆ ಗೊತ್ತು ಏಪ್ರಿಲ್ 22 ಅಂತ, ವಿಶ್ವ ಭೂದಿನ ಯಾವತ್ತು ಏಪ್ರಿಲ್ 22 ಮಾಡ್ತಾರೆ. ಹಾಗಾಗಿ ಏಪ್ರಿಲ್ 3 ಮಂಗಳವಾರ ಆಗಿತ್ತಂದರೆ ಏಪ್ರಿಲ್ 22 ಯಾವ ವಾರ? ಅದೇ ಸೇಮ್ ನಮ್ಗೆ ಗೊತ್ತಲ್ಲ, ಈಸಿ ಮೆಥಡ್. ಏಪ್ರಿಲ್ 22 ಕೊಟ್ಟಿರೋಂಥ 3 ನಂಬರಿಂದ ಡೇಟ್ ಮಾಡಿ 22 -3 ಮಾಡಿದರೆ ಟೋಟಲ್ ಎಷ್ಟು ದಿನ ಆಗುತ್ತೆ? 19 ದಿನ ಉಳಿಯುತ್ತೆ. 19 ದಿನ ಉಳಿದಿರೋದ್ರಿಂದ ನಾವು ಯಾವ ನಂಬರಿಂದ ಡಿವೈಡ್ ಮಾಡಬೇಕು? 7 ನಂಬರಿಂದ. 7 ಅಂದರೆ 7 2 14, 7 3 21 ಆಗುತ್ತಲ್ವ. ಹಂಗಾಗಿ 3 ಬೇಡ, 2 14 ಆಗುತ್ತೆ. 14 ಅಂದರೆ ಇನ್ನೆಷ್ಟು ಉಳಿಯುತ್ತೆ ಇದರಲ್ಲಿ? 5 ದಿನ ಉಳಿಯುತ್ತೆ. 5 ದಿನ. ಈ ದಿನಕ್ಕೆ, ಈ ವಾರಕ್ಕೆ 5 ದಿನ ಮುಂದೆ ಹೋದರೆ ಅದೇ ಆನ್ಸರು. ಅಂದರೆ 5 ದಿನ ಮುಂದೆ ಹೋಗೋಣ, ಮಂಗಳವಾರ ಐತಲ್ವ, ಈಗ 5 ದಿನ ಮುಂದೆ ಹೋಗೋಣ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಆನ್ಸರ್ ಆಗುತ್ತಲ್ವ. ಈಗ 5 ದಿನ ಟೈಮ್ ಲ್ಯಾಪ್ಸ್ ಆಗೋದಕ್ಕಿಂತ ನಾವು 5 ದಿನ ಮುಂದೆ ಹೋಗೋದಕ್ಕಿಂತ 2 ದಿನ ಹಿಂದೆ ಹೋದಾಗ ಕೂಡ ಅದೇ ಆನ್ಸರ್ ಬರುತ್ತೆ. ಈಗ ನೋಡಿ, ಇದಕ್ಕಂದರೆ ನಾವು ಈಗ 5 ದಿನ ಇದೆ ಅಲ್ವಾ, ನಾವು ಎಲ್ಲದನ್ನು ನಾವು 7ಕ್ಕೆ ಈಕ್ವಲ್ ಮಾಡ್ಕೋಬೇಕು, ಹಿಂದೆ ಹೋಗೋದಾದರೆ ಮುಂದೆ ಹೋಗೋದಾದರೆ. ಈಗ 5 ದಿನ ಮುಂದೆ ಹೋಗೋ ಬದಲು 2 ದಿನ ಹಿಂದೆ ಹೋದರೂ ಅದೇ ಆನ್ಸರ್. ಈಗ ಮಂಗಳವಾರ ಇದೆ ಅಲ್ವಾ, 2 ದಿನ ಹಿಂದೆ ಹೋಗೋಣ. ಸೋಮವಾರ, ಭಾನುವಾರ, ಇಲ್ಲಿ ಭಾನುವಾರ ಬಂದೈತೆ, ಇಲ್ಲಿ ಭಾನುವಾರ. ಇದಕ್ಕಂದರೆ 5 2 7ಕ್ಕೆ ಈಕ್ವಲ್ ಆಗಿದೆ. ನಾವು ಮುಂದೆ ಈಗ 6 ಡೇಸ್ ಕೊಟ್ಟರು 6 ದಿನ ಮುಂದೆ ಹೋಗೋ ಬದಲು 1 ದಿನ ಹಿಂದೆ ಹೋದರೂ ಅದೇ ಆನ್ಸರ್ ಬರುತ್ತೆ. ಇದಕ್ಕಂದರೆ 6 1 7 ಆಗುತ್ತೆ. 4 ದಿನ ಮುಂದೆ ಹೋದರೂ ಅದೇ ಆನ್ಸರು, 3 ದಿನ ಹಿಂದೆ ಹೋದರೂ ಅದೇ ಆನ್ಸರ್. ಇದಕ್ಕಂದರೆ 4 3 4 7ಕ್ಕೆ ಈಕ್ವಲ್ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತೆ. ನೆಕ್ಸ್ಟು, ಈಗ ಜಾಸ್ತಿ ವರ್ಷ ಕೊಟ್ಟಲ್ಲಿ ಫಸ್ಟ್ ಟೈಮ್ ಮಾಡಿದ್ನಲ್ವ ಈ ಪ್ರಾಬ್ಲಮ್ಮು, ಈ ರೀತಿ ಹೇಳ್ತೀನಿ. 2024 ಜನವರಿ 25 ಸೋಮವಾರ ಆಗಿದ್ದರೆ 2029 ಜನವರಿ 25 ಯಾವ ವಾರ ಐತೆ? ಈ ರೀತಿ ಪ್ರಾಬ್ಲಮ್ಸ್ ನೋಡೋಣ. ಈಗ ನಾವು ಡೈರೆಕ್ಟಾಗಿ ಈಗ ಎಕ್ಸಾಂಪಲು ಯಾವುದೋ ಒಂದು ಸಾಮಾನ್ಯ ಅಂದರೆ ಸಾಮಾನ್ಯ ವರ್ಷದಲ್ಲಿ ಈಗ ಯಾವುದಪ್ಪ ಜೂನು ಅಥವಾ ಜನವರಿ 6 ಮಂಗಳವಾರ ಆಗಿತ್ತಂದರೆ ಅದೇ ವರ್ಷದಲ್ಲಿ ಡಿಸೆಂಬರ್ 25 ಯಾವ ವಾರ ಆಗಿರುತ್ತೆ ಅಂತ. ಈಗ ನಮಗೆ ಜಾಸ್ತಿ ಅಂದರೆ 12 ತಿಂಗಳು ಇರೋದ್ರಿಂದ ನಮಗೆ ಪ್ರತಿಯೊಂದು ತಿಂಗಳು ಮತ್ತು ಡೇಟ್ಸನ್ನು ಅಂದರೆ ಈಗ ಜನವರಿ ತಿಂಗಳಲ್ಲಿ ಎಷ್ಟು ದಿನ ಇವೆ? 31 ದಿನ ಇವೆ. 31 ದಿನ ಬರೆಯೋ ಬದ್ಬಿಟ್ಟು ಶಾರ್ಟ್ ಟ್ರಿಕ್ಸ್ ಆಗಿ ಈಗ ದಿನಗಳನ್ನು ನಾವು ಯಾವ ನಂಬರಿಂದ ಡಿವೈಡ್ ಮಾಡ್ತೀವಿ ಅಂದರೆ 31 / 7. 7 ಅಂದರೆ 7 4 28. ಈ 31ರಲ್ಲಿ 28 ಹೋದರೆ ಇನ್ನು 3 ದಿನ ಉಳಿಯುತ್ತೆ. ನಾವು ಡೈರೆಕ್ಟಾಗಿ ಜಾಸ್ತಿ ದಿನ ಆಗುತ್ತಲ್ವ, ಹಂಗೆ ಕ್ಯಾಲ್ಕುಲೇಷನ್ನು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಮಗೆ ಇದನ್ನು ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಾಂದರೆ ನಿಮಗೆ ಅಷ್ಟು ನೆನ್ಪಿಟ್ಕೊಳ್ಳೋಕೆ ಜನವರಿ 31, ಫೆಬ್ರವರಿ
28 ಇರುತ್ತೆ ಕಾಮನ್ ಇಯರು. ಲೀಪ್ ಇಯರ್ ಆದರೆ 29 ಇರುತ್ತೆ ಅಲ್ವಾ. ಅದೇ ಮಾರ್ಚ್ 31 ದಿನ ಇರುತ್ತೆ. ನಾವೀಗ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋದರೆ ದಿನಗಳು ಜಾಸ್ತಿ ಆಗ್ತವೆ. ಹಂಗಾಗಿ ನಾವು ಇದನ್ನು ಶಾರ್ಟ್ ಕಟ್ಟಲ್ಲಿ ತಗೊಳ್ಬೇಕು. ಜನವರಿ 31 ಇರೋದ್ರಿಂದ 7ರಿಂದ ಡಿವೈಡ್ ಮಾಡಿ 3 ದಿನಕ್ಕೆ ತಗೊಳ್ಬೇಕು. ಇದು ಜನವರಿ 3 ದಿನ ಇರುತ್ತೆ ಅಂತ ಅನ್ಕೋಬೇಕು. ಅಂದರೆ 3 ದಿನ ಅಂದರೆ ಈ ನೆಕ್ಸ್ಟ್ ವಾರಗಳೆಲ್ಲ ಸೇಮ್ ಇರ್ತವೆ. ಇನ್ನು 3 ದಿನ ಕರೆಕ್ಟಾಗಿರಲ್ಲ. ಈಗ ಒಂದು ಸೋಮವಾರ ಆಗಿತ್ತು ಅಂದ್ಕೊಳ್ಳಿ, ಅದಕ್ಕೆ 7 ದಿನ ಆ್ಯಡ್ ಮಾಡಿದ್ರು ಸೋಮವಾರನೇ ಬರುತ್ತೆ. ಅದಕ್ಕೆ 7 ದಿನ ಆ್ಯಡ್ ಮಾಡಿದ್ರು ಅಂದರೆ ಎಂಟನೇ ದಿನ ಏಯ್ಟ್ತ್ ಡೇಟು 8th ಕೂಡ ಅದೇ ಸೋಮವಾರ ಆಗಿರುತ್ತೆ. ಇದಕ್ಕೆ 7 ಆ್ಯಡ್ ಮಾಡಿದರು 15ನೇ ದಿನಾಂಕ ಕೂಡ ಸೋಮವಾರ ಆಗಿರುತ್ತೆ. ಇದಕ್ಕೆ 7 ಮಾಡಿದರೆ 22 ಆಗುತ್ತೆ. ಡೇಟ್ ಅದು 22ರಲ್ಲಿ ಕೂಡ ಸೋಮವಾರನೇ ಆಗಿರುತ್ತೆ. ಹಾಗಾಗಿ ಸೇಮ್ ಇರುತ್ತೆ. ಇನ್ನು ಉಳ್ಕಿದ್ದು 3 ದಿನ ಆ ಥರ ಬರೋದಿಲ್ಲ ಅಂದ್ಬಿಟ್ಟು 3 ದಿನ ಉಳಿಯುತ್ತೆ. ಇನ್ನು ಫೆಬ್ರವರಿ 28, 29 7ರಿಂದ ಬೇಗ ಅಂದರೆ 0 ಆಗ್ಬಿಡುತ್ತೆ. 0 ಇತ್ತು ಅಂದರೆ ಅದೇ ವಾರ ಇರುತ್ತೆ ಅಂತ. 29 ಇದ್ದಾಗ 29 ಡಿವೈಡ್ ಬೈ 7 ಮಾಡಿದಾಗ ಎಷ್ಟು ಮಿಕ್ಕಳುತ್ತೆ? 7 ಅಂದರೆ 7 4 28. ಇನ್ನು 1 ಮಿಕ್ಕಳುತ್ತೆ. ಇನ್ನು ಈ 1 ದಿನ ಇಲ್ಲಿ ಬರ್ಕೋಬೇಕು. ಬೇಗ ಕ್ಯಾಲ್ಕುಲೇಷನ್ ಪರ್ಪಸ್ ಈ ಥರ ಬರ್ಕೊಳ್ಳೋದು. ಈಗ ಲಾಂಗ್ ಪ್ರೊಸೆಸ್ ಮಾಡಿ ನೋಡಿ ಯಾವ ರೀತಿ ಆಗುತ್ತೆ. ಇದು ಈ ರೀತಿ ಬರ್ಕೊಳ್ಳೋದ್ರಿಂದ ಈಸಿ ಆಗುತ್ತಾ ಅಥವಾ ಈ ರೀತಿ ಬರ್ಕೊಳ್ಳೋದ್ರಿಂದ ಈಸಿ ಆಗುತ್ತಾ ಇದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಜನವರಿ 6 ಮಂಗಳವಾರ ಆಗಿದ್ದರೆ ಅದೇ ವರ್ಷ ಸಾಮಾನ್ಯ ವರ್ಷದಲ್ಲಿ ಡಿಸೆಂಬರ್ 25 ಯಾವ ವಾರ ಆಗಿರುತ್ತೆ ಈ ಕಡೆ ಮಾಡ್ತಾರೆ. ಕ್ವಶನ್ ಅನ್ನೋದು ಜನವರಿ 1 ಮಂಗಳವಾರ, ಜನವರಿ 1 ಮಂಗಳವಾರ, ಅದೇ ಡಿಸೆಂಬರ್ 25 ಯಾವ ವಾರ ಆಗಿರುತ್ತೆ ಅಂತ. ಈಗ ಜನವರಿಲಿ ಎಷ್ಟು ದಿನ ಇವೆ? 31 ದಿನ. ನಿಮಗೆ ಎಷ್ಟು ದಿನ ಅಂತ ಪಕ್ಕ ಗೊತ್ತಾಗಬೇಕಂತಂದರೆ ಒಬ್ರಿಗೆ ಗೊತ್ತಿರಲ್ವ ಈ ಶಾರ್ಟ್ ಟ್ರಿಕ್ಸ್. ಇಲ್ಲಿ ಮೇನ್ ಏನು ಉಬ್ಬು ಇದೆ ಅಲ್ವ, ಇಲ್ಲಿ ಉಬ್ಬು ತೆಗ್ಗು ಇದನ್ನು ನಾವು ಜಾಸ್ತಿ ಇರೋದು ಇನ್ನು 31 ದಿನ ಇದೆ ಅಂತ ಇದೆ ಲಾಜಿಕ್. ಒಂಥರ ಶಾರ್ಟ್ ಟ್ರಿಕ್ಸ್ ಅಂತ. ಜನವರಿ 31 ದಿನವೆಲ್ಲ ಮೇಲ್ಗಡೆ ಅಪ್ಸ್ ಇವೆ, ಡೌನ್ಸ್ ಎಲ್ಲ 28 ಇಲ್ಲ 30 ದಿನ ಇರ್ತವೆ. ಈಗ ಜನವರಿ 31 ಇದೆ, ಇದು ಅಪ್ ಜನವರಿ ಅಂತ ಅಂದ್ಕೊಳ್ಳಿ, ಅಪ್ ಇದೆ. ಜನವರಿ 31 ಇದೆ, ಅದು ಫೆಬ್ರವರಿ 28 ಇರ್ತವೆ ಇಲ್ಲ 29 ಇರುತ್ತಲ್ವ. ಎಷ್ಟೇ ಮಾಡಿದರೆ 28 ಇಲ್ಲ 29 ಬರುತ್ತೆ. ಈ ಕಡಿಮೆ ಇರೋದ್ರಿಂದ 28 ತೆಗ್ಗು 28. ಈ ಉಬ್ಬು ಮಾರ್ಚ್ ಎಷ್ಟಿರುತ್ತೆ? 31 ಇರುತ್ತೆ. ಸೇಮ್ ಅದೇ ರೀತಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೇಮ್ ಇವೆಲ್ಲ ಮೇಲ್ಗಡೆ ಇರೋಲ್ಲ 31 ದಿನ ಇರ್ತವೆ ಆ ತಿಂಗಳಲ್ಲಿ. ಇನ್ನು ಇದರಲ್ಲಿ 30 ದಿನ ಇರ್ತವೆ. ಫೆಬ್ರವರಿ ಒಂದು ಹೊರತುಪಡಿಸಿ ಅದು 28 ಇಲ್ಲ 29 ಇರುತ್ತೆ. ಅದನ್ನು ಬಿಟ್ಟು ನಿಮಗೆ ಇದನ್ನು ಕೌಂಟ್ ಡೌನ್ ಮಾಡ್ಕೊಳ್ಳಿ. ಏಪ್ರಿಲು ಎಷ್ಟಿರುತ್ತೆ? 30 ಇರುತ್ತೆ. ಏಪ್ರಿಲ್, ಮೇ 31 ಇರುತ್ತೆ. ಜೂನ್ 30 ಇರುತ್ತೆ. ಜುಲೈ 31 ಇರುತ್ತೆ. ಆಗಸ್ಟ್ ಕೂಡ 31. ಅಂದರೆ ಇವೆರಡು 31 ದಿನ ಇರ್ತವೆ ನೋಡಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಇಲ್ಲಿ ಜುಲೈ ಇದೆ, ಇಲ್ಲಿ ಜುಲೈ ಅಲ್ವಾ. ಈ ಜುಲೈ ಇಲ್ಲಿ ಕೌಂಟ್ ಆನ್ ಆದಮೇಲೆ ಪುನಃ ಇಲ್ಲಿ ಮೇಲೆ ಬರ್ತೀವಲ್ವ, ಪುನಃ ಇದು ಉಬ್ಬಿದೆ. ಹಾಗಾಗಿ ಆಗಸ್ಟ್ ಕೂಡ 31 ಇರುತ್ತೆ ಅಂತ. ಇಲ್ಲಿ ಮಾತ್ರ ಡಿಫ್ರೆಂಟ್ ಆಗುತ್ತೆ ನೋಡಿ, ಜುಲೈ ಮತ್ತು ಆಗಸ್ಟ್. ಅದೊಂದು ನೆನ್ಪಿಟ್ಕೊಂಡ್ರೆ ಇನ್ನೆಲ್ಲ ಸೇಮ್. ಇಲ್ಲಿಂದ ಕೌಂಟರ್ ಮಾಡ್ಕೊಂಡು ಹೋಗಿ ಪುನಃ ಇಲ್ಲಿಂದ ಕೌಂಟ್ ಮಾಡಿದ್ರು ಕೂಡ ಇಲ್ಲಿ ಮತ್ತೆ ಉಬ್ಬಿರುತ್ತೆ. ಇಲ್ಲಿ ಉಬ್ಬಿರೋದ್ರಿಂದ ಇಲ್ಲಿ ಮುಗಿದಾದ್ಮೇಲೆ ಇಲ್ಲಿ ಬರ್ತೀವಲ್ವ, ಪುನಃ ಇಲ್ಲಿ 31 ಬರುತ್ತೆ. ಹಾಗಾಗಿ ಜುಲೈ ಇಲ್ಲಿ, ಆಗಸ್ಟ್ ಇಲ್ಲಿ, ಇವೆರಡು ಮಾತ್ರ ಸೇಮ್ ಬರುತ್ತೆ. 31 ದಿನ ಇರ್ತವೆ. ಇನ್ನು ಉಳ್ಕಿದ್ವೆಲ್ಲ ಸೇಮ್. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಗಿ ಹೋಗುತ್ತೆ. ನೆಕ್ಸ್ಟ್ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ಎಷ್ಟಿರುತ್ತೆ? 30. ಅಕ್ಟೋಬರು 31, ನವಂಬರು 30, ಡಿಸೆಂಬರು 31. ನಮಗೆ ಕೇಳಿರೋದವರು ಡಿಸೆಂಬರ್ 25 ಅಲ್ವಾ. ಈಗ ನೋಡಿ ಇದೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಎಲ್ಲ ಆ್ಯಡ್ ಮಾಡಿ ಡಿವಿಷನ್ ಮಾಡಬೇಕಾಗುತ್ತೆ. ಈಗ ಜನವರಿ ತಿಂಗಳಲ್ಲಿ ಎಷ್ಟು ದಿನವೇ? 31 ದಿನವೇ. ನಾವು ದಿನಗಳು ಬಂದರೆ ನಾವು ಯಾವುದರಿಂದ ಡಿವೈಡ್ ಮಾಡ್ಬೇಕಂತ ಹೇಳಿದೆ, ಇಷ್ಟೆಲ್ಲ ಆ್ಯಡ್ ಮಾಡೋಕೆ ಬಂದ್ಬಿಟ್ಟು ಇದನ್ನು ಶಾರ್ಟ್ಕಟ್ಟಾಗಿ ಇನ್ನು ಮಿಕ್ಕಿರೋ ದಿನಗಳಲ್ಲಿ ಇವನು ಬರ್ಕೊಂತ ಬರೋಣ. 31ರಲ್ಲಿ 7ರಿಂದ ಅಲ್ವಾ, 7ರಿಂದ ಡಿವೈಡ್ ಮಾಡಿದರೆ 7 1 12,
7 4 28, ಇನ್ನು 3 ದಿನ ಮಿಕ್ಕಳುತ್ತೆ. 28 3 ದಿನ ಅಲ್ವಾ, 30 29 30 31 3 ದಿನ ಮಿಕ್ಕಳುತ್ತೆ. ಅದನ್ನ ಇಲ್ಲಿ ಬರೋಣ. ಇದರಲ್ಲಿ 28 ಅಲ್ವಾ, ಸಾಮಾನ್ಯ ವರ್ಷ ಅಂತ ಹೇಳಿದ್ರೆ ಈ ಕ್ವಶನ್ನು ಸಾಮಾನ್ಯ ವರ್ಷದಲ್ಲಿ ಐತೆ, ಹಾಗಾಗಿ ಸಾಮಾನ್ಯ ವರ್ಷ ಅಂತ ಬರುತ್ತೆ. 28 ಈ 28 ಡಿವೈಡ್ ಬೈ 7 7 ಅಂದರೆ 7 4 28 0 ಅಂದರೆ 0 ಬರೋಣ. ಇದು ಸೇಮು, ಏನು ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ ಅದೇ 31 28 7 4 28 ಹೋಗುತ್ತೆ, ಇನ್ನು 3 ದಿನ ಮಿಕ್ಕಳುತ್ತೆ. ಇದರಲ್ಲಿ 30 ಡಿವೈಡೆಡ್ ಬೈ 7 7 ಅಂದರೆ 7 4 28 ಇನ್ನು 2 ದಿನ ಮಿಕ್ಕಳುತ್ತೆ. ಇನ್ನು 2 ದಿನ ಮಿಕ್ಕೊಂಡಿರೋದಲ್ಲ ಅದೇನು ಬರೀಬೇಕು, ಸೇಮ್ ಅದೇ ರೀತಿ. ಇದರಲ್ಲಿ 3 ಮಿಕ್ಕಳುತ್ತೆ, ಇದರಲ್ಲಿ 2 3 3 2 3 2 3 ಇದೆಲ್ಲ ಆ್ಯಡ್ ಮಾಡಿ ಅಲ್ಲಿ ಕೂಡ 7ಇಂದ ಡಿವೈಡ್ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಇದನ್ನ ಶಾರ್ಟ್ಕಟ್ಟಾಗಿ ಬರ್ಕೊಂಬಿಡೋಣ. ಈಗ ಇದನ್ನು ಮಾಡಿ ಎಷ್ಟಾಗುತ್ತೆ ಆ್ಯಡ್ ಮಾಡಬೇಕು, ಕ್ಯಾಲ್ಕುಲೇಟರ್ ತಗೋಬೇಕಿರಿ. ಕ್ಯಾಲ್ಕುಲೇಟ್ರ್ ಇಲ್ಲ, ಬೇಗ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟು ದಿನ ಆಗುತ್ತಂದರೆ ಟೋಟಲಾಗಿ ವರ್ಷದಲ್ಲಿ ಎಷ್ಟು ದಿನ ಇರ್ತವೆ, 365 ದಿನ ಇರ್ತವೆ. ಇದೇ ಬೇಕು ತಗೊಡುತ್ತೆ ನೋಡಿ, 365 ದಿನ ಅಲ್ವಾ. ನಮಗೆ ಅಲ್ಲಿ ಕೇಳಿರೋದು ಜನವರಿ 25 ಮಾತ್ರ ಅಲ್ವಾ. ನಾವು 31 ತನಕ ಹೋಗ್ಬಾರ್ದು, 25 ಅಂತ ಬರ್ಕೊಳ್ಳೋಣ. 25 ಅಲ್ವಾ, ಇನ್ನು 6 ದಿನ ಎಕ್ಸ್ಟ್ರಾ ಆಗ್ಬಿಟ್ಟತೆ. ನಮಗೆ ಓನ್ಲಿ 25 ದಿನ ಡಿಸೆಂಬರ್ 25 ಕೇಳೋರೆ 31 ಬರೆದಿವಿ. ಇಲ್ಲಿ 6 ದಿನ ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ 6 ಮೈನಸ್ ಮಾಡಿಬಿಡ್ಬೇಕು. 6 ಮೈನಸ್ ಮಾಡಿದರೆ 359 ಆಗುತ್ತೆ. 359 ದಿನಗಳವೆ ಅಲ್ವಾ. 359ನೇ ದಿನ ಯಾವುದು ಅಂತ ಕೇಳೋರು ಆ್ಯಕ್ಚುಲಿ ಇಲ್ಲಿ. ಅವಾಗ ನಮಗೆ ಗೊತ್ತಲ್ಲ, 359 ದಿನ ಅಂದರೆ ಡಿವೈಡ್ ಬೈ 7 ಮಾಡಬೇಕು, ಕ್ಯಾನ್ಸಲೇಷನ್ ಮಾಡ್ಕೊಂಡು 7 1 7 5 7 5 35 ಆಗುತ್ತೆ. 7 1 7 ಅಲ್ವಾ, 7 1 ಎಷ್ಟು ದಿನ, ಇನ್ನು 2 ದಿನ ಮಿಕ್ಕಳುತ್ತೆ. ಇನ್ನು 2 ದಿನ ಮಿಕ್ಕಳುತ್ತಲ್ವ. ಇನ್ನು ಈ ಮಂಗಳವಾರಕ್ಕೆ 2 ದಿನ ಸೇರಿಸಿದರೆ ಅದೇ ಆನ್ಸರ್ ಆಗಿರುತ್ತೆ. ಮಂಗಳವಾರಕ್ಕೆ 2 ದಿನ ಸೇರಿಸಿದರೆ ಎಷ್ಟು, ಬುಧವಾರ ಗುರುವಾರ ಅಂದರೆ ಗುರುವಾರ ಆಗಿರುತ್ತೆ ಆನ್ಸರ್. ಗುರುವಾರ ಇಲ್ಲಿ ಈ ಮೆಥಡಲ್ಲಿ ನೋಡೋಣ. ಈಗ ಒಂದು ಸಲ ಟೋಟಲಾಗಿ ಎಷ್ಟು ಆ್ಯಡ್ ಮಾಡೋಣ, ಎಷ್ಟಾಗುತ್ತೆ ನೋಡೋಣ. 3 3 6 6 2 8 8 3 11 11 2 13 13 3 16 16 19 21 24 26 26 3 26 3 ಎಷ್ಟಾಗುತ್ತೆ, 29 ಆಗುತ್ತೆ. 29ರಿಂದ ಆ್ಯಕ್ಚುಲಿ 29 ಅಲ್ವಲ್ಲ, ನಮಗೆ ಕೇಳಿರೋದು 25 ಡಿಸೆಂಬರ್ 25 ಅಲ್ವಾ. ಆ್ಯಕ್ಚುಲಿ 3 ಬರೀಬಾರ್ದಿತ್ತು, ಡೈರೆಕ್ಟ್ ಎಷ್ಟು ದಿನ ಕೊಟ್ಟಿದ್ದಾನಲ್ವ ಅದನ್ನು ಅಷ್ಟು ಬರ್ಕೋಬೇಕು. 25 ದಿನ ಅಂತ ಬರೋಕ್ಕಿತ್ತು ಆ್ಯಕ್ಚುಲಿ. 25 ಬರೆದು ಇದು ರಾಂಗ್ ಬಿಡು. ನಾನು ಇಲ್ಲಿ 31 ಬರೀದ್ನಲ್ವ, ಹಿಂಗೆ ಕ್ಯಾನ್ಸಲ್ ಮಾಡ್ತಾ ಅದು ಕೂಡ 3 ಬರ್ಬಿಟ್ಟೆ. ಆ್ಯಕ್ಚುಲಿ ಡಿಸೆಂಬರ್ 25 ಕೇಳಿದ್ರಿಂದ 25 ದಿನಗಳು ಹಂಗೆ ಬರ್ಕೋಬೇಕು. ಇದನ್ನ ಈಗ ಆ್ಯಡ್ ಮಾಡ್ಕೊಂತ ಬರೋಣ. 3 3 6 6 2 8 8 3 11 13 16 19 21 24 26 26 ಮತ್ತು 25 ಎಷ್ಟಾಗುತ್ತೆ, 25 25 50, ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ 51 ಆಗುತ್ತೆ. 51 ದಿನಗಳು ಉಳಿಯುತ್ತಲ್ವ, ಅದನ್ನು 7ರಿಂದ ಡಿವೈಡ್ ಮಾಡಬೇಕು ನಾವು. 7 ಅಂದರೆ 7 7 49, 51ಲ್ಲಿ 49 ಅಂದರೆ ಇನ್ನು ಮಿಕ್ಕಿರೋದು 2 ದಿನ ಅಲ್ವಾ. ಇದಕ್ಕೆ ಸೇಮ್ ಅಲ್ಲ, ಸೇಮ್ ಇಲ್ಲಿ 2 ದಿನ ಮಿಕ್ಕಳುತ್ತೆ. 51 ವಾರ 2 ದಿನ ಮಿಕ್ಕಳುತ್ತೆ ಇದರಲ್ಲಿ ಡೈರೆಕ್ಟಾಗಿ ಎಷ್ಟು 7 ವಾರ 2 ದಿನ ಮಿಕ್ಕಂತ. ವಾರ ಎಲ್ಲ ಅದೇ ವಾರ ಬಂದಿರುತ್ತೆ ಅಂತ ಆನ್ಸರ್ ಅಷ್ಟೇ. ನೆಕ್ಸ್ಟ್ ದಿನ 2 ದಿನ ಆ್ಯಡ್ ಮಾಡಿದಾಗ ನಮಗೆ ಇನ್ನು ಡಿಸೆಂಬರ್ 25 ಬರುತ್ತೆ. ಡಿಸೆಂಬರ್ 25 ಯಾವ ವಾರ ಬರುತ್ತೆ ಅದು ಗೊತ್ತಾಗುತ್ತೆ. ಇದರಲ್ಲಿ 2 ದಿನ ಹೋಗ್ಬಿಟ್ಟು ಇದರಲ್ಲಿ 2 ದಿನ ಹೋಗ್ತದೆ, ಸೇಮ್ ಅದೇ ಆನ್ಸರ್ ಬರುತ್ತೆ. ಏನೋ ಜನವರಿ 1 ಮಂಗಳವಾರ ಇದ್ದರೆ +2 ಆ್ಯಡ್ ಮಾಡೋಣ. ಮಂಗಳವಾರ ಬುಧವಾರ ಗುರುವಾರ ಅಂದರೆ ಗುರುವಾರ ಆನ್ಸರ್. ಇದು ನೋಡಿ, ಇದು ಕರೆಕ್ಟ್ ಆಯಿತು. ಈ ಪ್ರೊಸೆಸ್ ಲಾಂಗ್ ಆಗುತ್ತೆ, ಆ್ಯಡ್ ಮಾಡಿ ಡಿವೈಡ್ ಬೈ 7 ಮಾಡೋದ್ರಿಂದ ಜಾಸ್ತಿ ನಂಬರ್ ಇರುತ್ತಲ್ಲ, ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವು ಇದನ್ನು ಬೈ ಆ್ಯಡ್ ಮಾಡಿಬಿಡೋದು, ಕಂಠಪಟ ಮಾಡಿಬಿಡೋದು. ಇದನ್ನು
ಹಿಂಗೆ ಕಂಠಪಟ ಮಾಡಿದರೆ ಇನ್ನೇನು ಗೊತ್ತಿರುತ್ತಲ್ಲ, ಜನವರಿ 31 ಇರ್ತವೆ. ಆ 31 ಯಾವ್ಯಾವ ಬಂದಿರುತ್ತೆ ಅದು ಪ್ರತಿಯೊಂದು 3 ಆಗಿರುತ್ತೆ. ಜನವರಿ 31 ಇಲ್ಲಿದೆ, ಇದು 3 ಆಗಿರುತ್ತೆ. ಇಲ್ಲಿ 31 3 ಆಗಿರುತ್ತೆ. 30 ಬರೋವೆಲ್ಲ 2 ಆಗಿರುತ್ತೆ. ಇದು ಫೆಬ್ರವರಿ ಅಂತ ನೆನ್ಪಿಡ್ಬೇಕು ಅಷ್ಟೇ. ಫೆಬ್ರವರಿ 28 ಇರೋದ್ರಿಂದ 0 ಆಗುತ್ತೆ. ಇಫ್ ಇನ್ ಕೇಸ್ ಅದೇನಾದರೂ 29 ಲೀಪ್ ಇಯರ್ ಆಗಿದ್ದರೆ ಇಲ್ಲಿ ನಮಗೆ 1 ಅಂತ ಬರಿತೀವಿ. ಈ ಜಾಗದಲ್ಲಿ 1 ಅಂತ ಬರಿತೀವಿ. ಅಷ್ಟು ಬಿಟ್ಟರೆ ಎಲ್ಲ ಸೇಮ್. 30 ಇದ್ದರೆ 2 ದಿನ ಉಳಿತೆ, 31 ಇದ್ದರೆ 3 2. ಲಾಸ್ಟ್ ಕೊನೆಗೆ ಯಾವ ಡೇಟ್ ಕೇಳಿರ್ತಾನೆ ಅಷ್ಟು ಡೇಟ್ ಹಾಕೋಬೇಕು, 25 ದಿನ. ಅದಕ್ಕೆ ಆ್ಯಡ್ ಮಾಡ್ಕೊಂಡು ಡಿವೈಡ್ ಮಾಡಿದರೆ ಇಷ್ಟು ಬರುತ್ತೆ. ಈಗ ಅದೇ ರೀತಿ ಇದೇನೆಂದರೆ ಜನವರಿ 1ರಿಂದ ಮುಂದೆ ಹೋಗೋದು ಕೇಳ್ತಾವ್ರೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ರೀತಿ ಹೋಗೋದನ್ನು ನಾವು ಸಾಲ್ವ್ ಮಾಡಿದ್ವಿ. ಅದೇ ರೀತಿ ಅವರು ಎಕ್ಸಾಂಪಲ್ ಯಾವ ರೀತಿ ಅಂದರೆ, ಈಗ ಜೂನ್ 2025 ಜೂನ್ 5ನೇ ತಾರೀಕು ಆಗಿದ್ದರೆ ಇದೇ ವರ್ಷ 2025 ಮಾರ್ಚ್ 21 ಯಾವ ವಾರ ಅಂದರೆ ಇದು ಉಲ್ಟಾ ಹೋಗ್ಬೇಕು, ಹಿಂದಕ್ಕೆ ಹೋಗ್ಬೇಕು. ಇದೆಲ್ಲ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇದು ಪ್ಯಾರಲಲ್ ಆಗಿ ಅಂದರೆ ಸೇಮ್ ಮುಂದಕ್ಕೆ ಹೋದ್ವಲ್ಲ, ಅದೇ ರೀತಿ ಹಿಂದೆ ಕೇಳಿದರೆ ಈಗ ಜೂನಿಂದ ಹಿಂದಕ್ಕೆ ಹೋಗ್ಬೇಕು. ಈಗ ಎಷ್ಟು ಜೂನ್ ಅದು ಹಿಂದೆ ಮೇ ಬರುತ್ತೆ, ಏಪ್ರಿಲ್ ಬರುತ್ತೆ, ಏಪ್ರಿಲಿಂದ ಮಾರ್ಚ್ ಬರುತ್ತೆ. ಆ ಮಾರ್ಚ್ 21 ಕೇಳಿರೋದು ಅವರು, ಮಾರ್ಚ್ 21ನೇ ದಿನಾಂಕ ಯಾವ ವಾರ ಅಂತ. ನೆಕ್ಸ್ಟ್ ಪೇಜಲ್ಲಿ ಮಾಡಿ ಕರೆಕ್ಟ್ ನೋಡಿ. 2025 ಜೂನ್ 5ನೇ ತಾರೀಕು ಗುರುವಾರ ಆಗೈತಂತೆ. ಗುರುವಾರ ಅದೇ ವರ್ಷ 2025 ಮಾರ್ಚ್ 21 ಯಾವ ವಾರ ಆಗಿರುತ್ತೆ ಅಂತ ನಾವೀಗ ತಿಂಗಳು ಹಿಂದ್ಗಡೆ ಹೋಗ್ಬೇಕಾಗುತ್ತೆ. 2025 ಜೂನ್ ತಿಂಗಳ ಹಿಂದ್ಗಡೆ ಹೋಗ್ಬೇಕಾಗುತ್ತೆ. ಜೂನ್ ಹಿಂದ್ಗಡೆ ಯಾವ್ದು ಬರುತ್ತೆ, ಮೇ, ಆ ಥರ. ಈಗ ನಾವು ಈ ಕಡೆ ಬರಿತೀವಿ ನೋಡಿ. ಈಗ 2025 ಜೂನ್ 5 ಗುರುವಾರ ಅಲ್ವಾ. ಈ ಕಡೆ ಈಗ ಹೋಗ್ಬೇಕು, ಹಿಂದ್ಗಡೆ ಹೋಗ್ಬರ್ಬೇಕಲ್ವ. ಅವ್ರು ಕೇಳಿರೋದು ಅದು ಮಾರ್ಚ್. ಇಲ್ಲಿ ಹಿಂದ್ಗಡೆ ಯಾವ ತಿಂಗಳು ಬರುತ್ತೆ, ಮೇ ಬರುತ್ತೆ. ಇಲ್ಲಿ ಏಪ್ರಿಲ್ ಬರುತ್ತೆ, ಇಲ್ಲಿ ಮಾರ್ಚ್ ಬರುತ್ತೆ. ನಮಗೆ ಮಾರ್ಚ್ ಎಷ್ಟು ಕೇಳೋಣ, ನಾನು ಮಾರ್ಚ್ 21ನೇ ಕೇಳೋಣ. ಮಾರ್ಚ್ 20. ಟೋಟಲಾಗಿ ಮೇ ತಿಂಗಳಲ್ಲಿ ಎಷ್ಟು ದಿನ ಬರ್ತಾವೆ ಅಂತ ಹೇಳಿದೆ. ಈ ರೀತಿ ಹೋದರೆ ಡೈರೆಕ್ಟಾಗಿ ಮೇ ತಿಂಗಳಲ್ಲಿ ಎಷ್ಟು, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 31 ಬರುತ್ತಲ್ವ. 30 ಅಂದರೆ ನಾವು 31 ಬಂದಿರಿ ಏನು ಬರೀಬೇಕು, 3 ಅಂತ ಬರೀಬೇಕಂತ ಹೇಳಿದ್ದೀನಿ. 30 ಬಂದರೆ 2 ಬರೀಬೇಕು. 28 ಅಥವಾ 29 ಫೆಬ್ರವರಿ ಬರೋದು 28 ಇಲ್ಲ 29, ಅದರಲ್ಲಿ 0 ಅಥವಾ 1 ಬರುತ್ತೆ. ಲೀಪ್ ಇಯರ್ ಆಗಿದ್ರೆ 1, ಜನರಲ್ ಆ ಥರ ಕಾಮನ್ ಇಯರ್ ಅಥವಾ ಬಂದರೆ ಅದು 0 ಆಗಿರುತ್ತೆ. ಈಗ ನಮಗೆ 2025 ಅದು ನಾರ್ಮಲಾಗಿ ಕಾಮನ್ ಇಯರ್ ಆಗಿರುತ್ತೆ. 4ರಿಂದ ಡಿವೈಡ್ ಆಗಲ್ಲ, 4ರಿಂದ ಡಿವೈಡ್ ಆದರೆ ಮಾತ್ರ ಅದು ಲೀಪ್ ಇಯರ್ ಆಗುತ್ತೆ. ಇದನ್ನು ಕಾಮನ್ ಇಯರ್ 2025 ಐತೆ. ಲಾಸ್ಟಿಗೆ ಕೊನೆಗೆ 5 ನಂಬರ್ ಇರೋದ್ರಿಂದ 4 ಟೇಬಲ್ಸಲ್ಲಿ ಹೋಗಲ್ಲ. ಸೊ ಮಾರ್ಚ್ 21 ಯಾವ ವಾರ ಅಂತ ನೋಡ್ಬೇಕು. ಈಗ ಮೇ ಇದು ಉಳಿಯೋದು 3 ದಿನ. ಏಪ್ರಿಲಿ 30 ದಿನ ಇರುತ್ತೆ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ 30 ದಿನ ಇರುತ್ತೆ. 30 ದಿನ ಬಂದರೆ ಕೊನೆಗೆ 2 ದಿನ ಕೇಳುತ್ತೆ. ಅವ್ರು ಮಾರ್ಚ್ 21 ಕೇಳಿದ್ರಿಂದ ನಾವು ಮಾರ್ಚ್ 1ರಿಂದ ಕೌಂಟ್ ಮಾಡಬಾರ್ದು, ಉಲ್ಟಾ ಹೋಗ್ತಾ ಇದೀವಲ್ವ. ಮಾರ್ಚ್ 31, ಮಾರ್ಚ್ 30, ಮಾರ್ಚ್ 29, 28, 27, 26, 25, 24, 23, 22, 22 ಆಯ್ತಲ್ವ. 21 ಕೇಳೋಣ. ಟೋಟಲಾಗಿ 11 ದಿನ ಇರುತ್ತೆ ಇದರಲ್ಲಿ. ಟೋಟಲ್ 11ನೇ ದಿನ ಯಾವುದಂತ ಇದ್ರೆ ಕಂಡುಹಿಡಬೇಕು. ಅದೇ ಮಾರ್ಚ್ 21 ಆಗಿರುತ್ತೆ. ಟೋಟಲಾಗಿ ಇದರಲ್ಲಿ ಎಷ್ಟು ಕೇಳುತ್ತೆ. ಈಗ ಇಲ್ಲಿ ಜೂನ್ 5 ಅಲ್ವಾ ಕೇಳಿರೋದು. ಜೂನ್ 5 ಈ 5 ದಿನ ಗುರುವಾರ ಅಲ್ವಾ. ಈಗ ಹಿಂದಕ್ಕೆ ಹೋಗ್ಬೇಕು. ಇದರಲ್ಲಿ ಜೂನಲ್ಲಿ 5 ದಿನ ಅಂದರೆ ನಾವು ಎಷ್ಟು ದಿನ ಕೌಂಟ್ ತಗೋಬೇಕು, 4 ದಿನ. ಈ 5ನೇ ದಿನ ಗೊತ್ತಿದೆ ಗುರುವಾರ ಅಂತ. 4 ದಿನ ಜೂನ್ ತಿಂಗಳಲ್ಲಿ 4 ದಿನವೇ ಅಂದರೆ ಹಿಂದ್ಗಡೆ ಹೋಗ್ಬೇಕಲ್ವಾ. ಜೂನ್ 1, 2, 3, 4, 5 5ನೇ ತಾರೀಕು ಒಳಗಡೆ ಜೂನ್ ಅಂದರೆ ಜೂನಲ್ಲಿ 4 ದಿನ ಉಳಿಯುತ್ತೆ. ಮೇಲಿ 3, ಏಪ್ರಿಲ್ 2, ಮಾರ್ಚ್ 21ನೇ ದಿನಾಂಕ. ಬಟ್ ನಮಗೆ ಅದು ಹಿಂದ್ಗಡೆ ಹೋಗೋದ್ರಿಂದ ಮಾರ್ಚ್ 30 ಹಿಂದ್ಗಡೆ ಕೌಂಟೌನ್ ಮಾಡಿದ್ವಲ್ಲ. ಈಗ ಅದೇ ರೀತಿ ಇದರ 11ನೇ ದಿನ ಯಾವುದಂತ. ಟೋಟಲ್ ಇವನಿಷ್ಟು ಆ್ಯಡ್ ಮಾಡಬೇಕು. ಈಗ ಇವನಿಷ್ಟು ಆ್ಯಡ್ ಮಾಡಬೇಕು. 11 ದಿನ +2
13 13 3 16 16 4 20 20 ದಿನ ಅಲ್ವಾ. ದಿನ ಅಲ್ವಾ, ದಿನ ಅಂದರೆ ಯಾವತ್ತಂದ್ರೆ ಡಿವೈಡ್ ಮಾಡಬೇಕು. 7 7 ಅಂದರೆ 7 2 14, 7 3 21 ಆಗುತ್ತೆ. ಹಂಗಾಗಲ್ಲ. 7 2 14, 20ರಲ್ಲಿ 14 ಹೋದರೆ ಇನ್ನು 6 ದಿನ. 6 ದಿನ ಮುಂದಕ್ಕೆ ಹೋದರೆ ಆನ್ಸರ್. ಈಗ ಜೂನ್ 5 ಆಯ್ತಲ್ವ, ಇದಕ್ಕೆ ಸಾರಿ ಹಿಂದಕ್ಕೆ ಹೋಗ್ಬೇಕಲ್ವ ನಾವು. ಜೂನ್ ಹಿಂದಕ್ಕೆ 6 ದಿನ ಹೋದರೆ ಆ ವಾರ ಸಿಗುತ್ತೆ. ಅಥವಾ ನಿಮ್ಗೆ ಹೇಳಿದ್ದೆ 6 ದಿನ ಹಿಂದೆ ಹೋಗೋದೇನು ಅಥವಾ ಒಂದಿನ ಮುಂದೆ ಹೋದ್ರೇನು. ಇಲ್ಲಿ ಎಕ್ಸಾಂಪಲ್ಲು 6 ದಿನ ಹಿಂದೆ ಹೋದ್ರೂ ಸೇಮ್ ಆನ್ಸರು, 6 ದಿನ ಹಿಂದೆ ಹೋದ್ರೂ ಸೇಮ್ ಆನ್ಸರು, ಒಂದಿನ ಮುಂದೆ ಹೋದ್ರೂ ಸೇಮ್ ಆನ್ಸರು, ಈಗ ಹಿಂದ್ಗಡೆ ಕೇಳಾರಲ್ವ ಜೂನು 5, ಇಲ್ಲಿ ಮಾರ್ಚ್ 21. ಹಿಂದ್ಗಡೆ ಕೇಳೋದ್ರಿಂದ 6 ದಿನ ಹಿಂದೆ ಹೋಗ್ಬೇಕು ನಾವು. ಯಾವ ವಾರ ಇದು? ಜೂನ್ 5 ಯಾವ ವಾರ? ಗುರುವಾರ. 6 ದಿನ ಹಿಂದೆ ಹೋಗ್ಬೇಕು. ಈಗ 6 ದಿನ ಹಿಂದೆ ಗುರುವಾರ ಅಂದರೆ ಗುರುವಾರ ಇದು ವಾರಗಳನ್ನು ಹಿಂದೆ ಹೋಗ್ಬೇಕು. ಗುರುವಾರ ಆಯ್ತಲ್ವಾ. ಈಗ ನೆಕ್ಸ್ಟ್ 6ನೇ ದಿನ 6 ದಿನ ಅಲ್ವಾ. ಬುಧವಾರ, ಮಂಗಳವಾರ, ಸೋಮವಾರ, ಭಾನುವಾರ, ಶನಿವಾರ, ಶುಕ್ರವಾರ ಆನ್ಸರ್ ಆಗಿರುತ್ತೆ. ಶುಕ್ರವಾರ. ಇಷ್ಟೆಲ್ಲ ಹಿಂದ್ಗಡೆ ಹೋಗೋದಕ್ಕೆ ಕಷ್ಟ ಆಗುತ್ತಲ್ವ. ಹಾಗಾಗಿ ನಾವು 7ಕ್ಕೆ ಈಕ್ವಲ್ ಮಾಡ್ತೀವಲ್ವ. 6 ದಿನ ಹಿಂದೆ ಹೋಗೋದು ಒಂದೇ, ನಾವು 6 ದಿನ ಹಿಂದೆ ಹೋಗೋದು ಒಂದೇ, ಒಂದಿನ ಮುಂದೆ ಹೋಗೋದು ಒಂದೇ. ಈಗ ಯಾವುದು ಗುರುವಾರ ಕೊಟ್ಟನಲ್ವಾ, ಗುರುವಾರ ಒಂದೇ ದಿನ ಮುಂದೆ ಹೋಗ್ಬಿಟ್ರೆ ಶುಕ್ರವಾರ ಸಿಗುತ್ತೆ. ಹಾಗಾಗಿ ಶುಕ್ರವಾರ ಆನ್ಸರ್ ಆಗಿರುತ್ತೆ. ಇಷ್ಟೆಲ್ಲ ಹಿಂದೆ ಹೋಗೋದು ಕಷ್ಟ ಆಗಿರೋದ್ರಿಂದ ನಾವು ಮುಂದೆ ಒಂದೇ ದಿನ ಎದಕ್ಕಂದರೆ ಒಂದಿನ ಎದಕ್ಕಂದರೆ 7 ದಿನ, ವಾರದಲ್ಲಿ 7 ದಿನ ಇರ್ತವೆ. 7ಕ್ಕೆ ಈಕ್ವಲ್ ಮಾಡ್ಕೊಂಡು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಆನ್ಸರ್ ನೋಡಿ. ಮಾರ್ಚ್ 21 ಶುಕ್ರವಾರ. 6 ದಿನ ಹಿಂದೆ ಹೋದರು ಜೂನ್ 5 ಗುರುವಾರ. ಅದೇ ಒಂದಿನ ಮುಂದೆ ಹೋದರೂ ಅದೇ ಆನ್ಸರ್ ಸಿಗುತ್ತೆ. ನಿಮಗೆ ವರ್ಷದಲ್ಲಿ ಜಾಸ್ತಿ ವರ್ಷ ಕೇಳಿರ್ತಾನೆ. ಈಗ ಎಕ್ಸಾಂಪಲ್ಲು 2011 ಜನವರಿ 1 ಗುರುವಾರ ಆಗಿದ್ದರೆ 2030 ಜನವರಿ 1 ಯಾವ ವಾರ ಆಗಿರುತ್ತೆ ಅಂತ ಅಲ್ವಾ. ಇಲ್ಲಿ ಗ್ಯಾಪ್ಸ್ ಎಷ್ಟಿದೆ? ಭಾಳ ವರ್ಷ ಗ್ಯಾಪ್ ಐತೆ. ಹಂಗಾಗಿ ನಾವು ಒಂದು ಫಸ್ಟ್ ಇದನ್ನು ತಿಳ್ಕೊಬೇಕು ನಾವು. ಯಾವ ವರ್ಷ ಯಾವ ಜನವರಿ 1 ಯಾವ ವಾರ ಆಗಿ ಸ್ಟಾರ್ಟ್ ಆಗಿರುತ್ತೆ ಅದೇ ವಾರದಿಂದ ಕೊನೆಗೊಳ್ಳುತ್ತೆ. ಈಗ ಎಕ್ಸಾಂಪಲ್ ಎಕ್ಸಾಂಪಲ್ ಸುಮ್ಮನೆ ಕೊಡ್ತಾ ಇದ್ದೀನಿ. ಇದೆಲ್ಲ 2021 ಜನವರಿ 1 ಆಗಿತ್ತು ಅಂದ್ಕೊಳ್ಳಿ. ಅದೇ ಕೊನೆಯ ದಿನ ಯಾವ ಈ ವರ್ಷದಲ್ಲಿ ಕೊನೆಯ ತಿಂಗಳು ಕೊನೆಯ ದಿನ ಯಾವುದು? ಡಿಸೆಂಬರ್ 31. ಈ ಫಾರ್ ಎಕ್ಸಾಂಪಲ್ ಜನವರಿ 1 ಸೋಮವಾರ ಆಗಿತ್ತು ಅಂದ್ಕೊಳ್ಳಿ. ಅದೇ ವರ್ಷ ಕೊನೆಯ ತಿಂಗಳ ಕೊನೆಯ ದಿನ ಸೋಮವಾರ ಆಗಿರುತ್ತೆ. ಅದೇ 2022 ಈಗ ನೆಕ್ಸ್ಟ್ ಡಿಸೆಂಬರ್ 31 ಮುಗಿತಲ್ವ. 2022 ಜನವರಿ 1ರಿಂದ ಸ್ಟಾರ್ಟ್ ಅಲ್ವಾ, ಮಂಗಳವಾರ ಆಗಿರುತ್ತೆ. ಮಂಗಳವಾರ ಅದೇ ವರ್ಷ ಕೊನೆಯ ತಿಂಗಳು ಕೊನೆಯ ದಿನ 31 ಮಂಗಳವಾರ ಆಗಿರುತ್ತೆ. 2023 ಇಲ್ಲಿ ಮಂಗಳವಾರ ಮುಗಿತಲ್ವ. 2023 ಜನವರಿ 1 ಯಾವ ವಾರ? ಬುಧವಾರ ಆಗಿರುತ್ತೆ. ಕೊನೆಯ ದಿನ ಡಿಸೆಂಬರ್ 31 ಬುಧವಾರ ಆಗಿರುತ್ತೆ. 2024 ಆದರೆ ಆ ರೀತಿ ಆಗಲ್ಲ ಇದು. ಎದಕ್ಕಂದರೆ ಇವೆಲ್ಲ ಜನರಲ್ ಕಾಮನ್ ಇಯರ್ಸ್ ನೋಡಿ. 2021 2 2022 2023 4ರಿಂದ ವರ್ಷಗಳು 4ರಿಂದ ಡಿವೈಡ್ ಯಾವುದು ಆಗಲ್ವೋ ಅದೆಲ್ಲ ಕಾಮನ್ ಇಯರ್ಸ್. ಯಾವುದು 4ರಿಂದ ಯಾವುದು ಲೀಪ್ ಇಯರಲ್ಲೂ 4ರಿಂದ ಡಿವೈಡ್ ಆಗುತ್ತೋ ಅದು